ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನಾನು ಎಡಿಟಿಂಗ್ ಕೆಲಸಕ್ಕೆ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಯಾಕೋ ಮೂಡೇ ಇಲ್ಲ ಏನು ಕೆಲಸ ಮಾಡೋದಕ್ಕೂ. ತುಂಬ ಮನೆ ಫುಲ್ಲು ಬರೀ ಕೆಲಸಗಳೇ ಕಾಣ್ತಾ ಇದೆ ನನಗೆ. ಅದನ್ನು ಮುಗಿಸ್ಲಾ, ಇದನ್ನು ಮುಗಿಸ್ಲಾ, ಅದು ಕೂತ್ಕೊಂಡ್ರೆ ನನಗೆ ಮಿನಿಮಮ್ 2 hour ಬೇಕು ಮಾಡೋದಕ್ಕೆ. ಅದ್ರ ಮುಂಚೆ ನನಗೆ ಎದ್ದೊಳೋದಕ್ಕಾಗೋದಿಲ್ಲ. ಇದನ್ನು ಮುಗಿಸ್ಬಿಟ್ಟು ಮಾಡಲಾ, ಅದನ್ನು ಮೊದಲು ಮಾಡ್ಲಾ ಗೊತ್ತಾಗ್ತಾನೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಾನು ಬೆಳಿಗ್ಗೆ ಇದನ್ನೆಲ್ಲ ಎತ್ತಿಡೋದಕ್ಕೆ ಬಿಡಲಿಲ್ಲ. ನಾನಿಲ್ಲಿ ಆಟಾಡಬೇಕು ಅಂದ್ಕೊಂಡು ಎಲ್ಲ ಇಲ್ಲೇ ಜೋಡಿಸಿದ್ದಾಳೆ. ಇಲ್ಲಿ ಕೆಳಗಡೆ ನೋಡಿ, ಆ ಟ್ರಾಲಿ ಬ್ಯಾಗ್ನ ತೆಗೆದು ಅದರೊಳಗಡೆ ಇಟ್ಟು ಬೆಡ್ ಒಳಗಡೆ ಇಡಕ್ಕೆ ಬಿಡಿದೆ. ಅದನ್ನು ಎಳೆದ್ಬಿಟ್ಟು ಓಡಾಡೋದಕ್ಕೂ ಜಾಗ ಇಲ್ಲ. ರೂಮು ಹೆಂಗೆ ಕಾಣ್ತಾ ಇದೆ ಅಂತ. ಆಟಾಡ್ತಾ ಅವಳ ಫ್ರೆಂಡ್ ಬಂದು ಅಂತ ಓಡ್ಬಿಟ್ಲು. ಇದಾಯ್ತಾ. ರಾಜೇಶ್ವರಿ ಇವತ್ತು ಮೆಟ್ರೋಗೆ ಹೋಗ್ತಿದ್ದಾರೆ, ನಾನು ಹೋಗ್ತಿಲ್ಲ. ಏನು ಬೇಕು? ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಇಲ್ಲದೆ ಹೋಗಬಾರ್ದು. ನನಗೆ ಮನೇಲಿರಬೇಕಾದ್ರೂ ಹಚ್ಚಿ ಅಂತಾನೆ ಕೊಟ್ಟಿರೋದು, ರಾಜೇಶ್ಗೂ ಅಷ್ಟೇ. ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಹಚ್ತಾರೆ, ಇಲ್ಲಾಂದ್ರೆ ಹಚ್ಚೋದೇ ಇಲ್ಲ. ಇಲ್ಲಿ ಸೋಫಾ ನೋಡಿ, ನಮ್ಮ ಸಾನುಗೆ ಅಂತಾನೆ ನಾವು ಒಂದು ಸೋಫಾನ ಮಾಡಿಸಿ ಬಿಡಬೇಕು. ಇಲ್ಲಿ ಮಡ್ಚೋ ಬಟ್ಟೆ ಇದೆ. ನನಗೆ ಇಷ್ಟೊಂದೆಲ್ಲ ಮನೇಲಿ ಸಾಮಾನುಗಳಿದ್ದಾಗ ಒಂದು ಕಡೆ ಕೂತ್ಕೊಂಡು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಷ್ಟು ಅಂತ ಎತ್ತಲಿ, ನನಗೂ ಎತ್ತಿ ಬೇಜಾರಾಗ್ಬಿಡುತ್ತೆ. ಹೋಗಿ ಸುಮ್ಮನೆ ಕೂತ್ಕೊಂಡು ಬಿಟ್ಟಿರ್ತೀನಿ. ಎತ್ತುತ್ತಾನೇ ಇರಬೇಕು, ಕೂತ್ಕೊಂಡು ಬಿಡ್ತೀನಿ. ಸೊ ಇವತ್ತು ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ. ತಿಂಡಿ ಎಲ್ಲರದು ಆಯಿತು. ಹೇಳಿದ್ನೆಲ್ಲ, ರಾಜೇಶ್ ಮೆಟ್ರೋ ಹೋಗ್ತಾಯಿದ್ರೆ. ಲಾಸ್ಟ್ ಮಂತ್ ಹೋದಾಗ ನಾನು ಸುಮಾರು ಸಾಮಾನು ತಂದಿದ್ದೀನಿ. ಈ ತಿಂಗಳು ಅಂಥದ್ದು ಏನೂ ಇಲ್ಲ ತರೋದು. ಬಟ್ ವೋಚರ್ ಇದೆಯಲ್ಲ ಅಂತ ಹೇಳಿಬಿಟ್ಟು ರಾಜೇಶ್ ಹೋಗ್ತಾಯಿದ್ದಾರೆ. ಇಲ್ಲಾಂದರೆ 200 rupees ವೇಸ್ಟ್ ಆಗುತ್ತೆ ಅಂಥೇಳಿ ಅವ್ರಿಗೆ ಹೋಗಿ ಬರ್ತಾರೆ. ಸಾನು ಆಟಾಡ್ತಾ ಇದ್ದಾಳೆ. ಮಧ್ಯಾಹ್ನದ ತನಕ ನಾನು ಸ್ವಲ್ಪ ಫ್ರೀ. ಅಲ್ಲಿ ತನಕ ನಾನು ಈ ಕೆಲಸನ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಎಷ್ಟು ಸ್ಕ್ಯಾಮ್ ಮಾಡ್ತಾರಪ್ಪ ಇವರು. ಎಲ್ಲರಿಗೂ ಗೊತ್ತಾಗಿದೆ ಈ ಥರದ್ದೆಲ್ಲ. ಈಗ ಮಾಡಿದ್ರೆ ಯಾರೂ ನಂಬೋದಿಲ್ಲ, ಇದೆಲ್ಲ ಫೇಕ್ ಅಂತ ಗೊತ್ತಿದೆ ಜನರಿಗೆ ಅಂತ. ಆದರೂ ಇವ್ರು ಕೇಳೋದಿಲ್ಲ, ಕಳಿಸ್ತಾನೆ ಇರ್ತಾರೆ ಮೆಸೇಜ್ಗಳು. ಏನಂತ ಮೆಸೇಜ್ ಬಂದೇ ಗೊತ್ತಾ? ಇವ್ರಿಗೆ ಈ ಬ್ಯಾಂಕಲ್ಲಿ ನಮ್ಮದು ಅಕೌಂಟ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನನಗೆ ಅದೇ ಡೌಟು. ಕರೆಕ್ಟಾಗಿ ಕಳಿಸಿರ್ತಾರೆ. ಯುವರ್ ಬ್ಯಾಂಕ್ ಅಕೌಂಟ್ ಹ್ಯಾಸ್ ಬಿನ್ ಬ್ಲಾಕ್ ಡ್ಯೂ ಟು KYC ಅಪ್ಡೇಟ್ ವಿತಿನ್ 24 hours. ಪ್ಲೀಸ್ ಕಾಂಟ್ಯಾಕ್ಟ್ ಕಸ್ಟಮರ್ ಕೇರ್ ಅಂತೆ. ಕಸ್ಟಮರ್ ಕೇರ್ ನಂಬರ್ ಹೇಗಿರುತ್ತೆ ಹೇಳಿ? 1800 ತಾನೇ ಶುರುವಾಗೋದು. ಇಲ್ಲ, ಇವ್ರದ್ದು ಮೊಬೈಲ್ ನಂಬರು ಯಾವುದೋ ಮೊಬೈಲ್ ನಂಬರಿಂದ ಕಳಿಸೋದು. ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಅಂದ್ಬಿಟ್ಟು ಇನ್ನೊಂದು ಯಾವುದೋ ನಂಬರ್ ಕೊಡೋದು. ಟು ಅನ್ಬ್ಲಾಕ್ ಯುವರ್ ಅಕೌಂಟ್, ಥ್ಯಾಂಕ್ ಯು. ಫೋನ್ ಮಾಡಿಬಿಟ್ಟು ನಿಮ್ಮದು ಆಟಗಳೆಲ್ಲ ನಮಗೆ ಗೊತ್ತಾಗಿದೆ ಅಂತ ಹೇಳೋಣ ಅಂದ್ಕೊಳ್ತೀನಿ. ಯಾಕೆ ಬೇಕು? ಆಮೇಲೆ ಆ ನಂಬರ್ನ ಇನ್ನೊಂದು ಥರ ಯಾವುದಾದ್ರೂ ಟ್ರೇಸ್ ಮಾಡಿಬಿಟ್ಟು ಅದೇನಾದರೂ ಕಷ್ಟ ಆಗಿಬಿಟ್ರೆ ನಮಗೇನೆ ಪ್ರಾಬ್ಲಮ್ ಆಗೋದು ಬೇಡ ಅಂದ್ಕೊಂಡು ನಾನು ಬಂದ ತಕ್ಷಣ ಡಿಲೀಟ್ ಮಾಡಿ ಸುಮ್ಮನಿರ್ತೀನಿ. ಬಟ್ ನೋಡಿದ ತಕ್ಷಣವೇ ನಮ್ಮ ಬ್ಯಾಂಕ್ ಅಕೌಂಟ್ನ ಹೆಸರು ನೋಡಿದ ತಕ್ಷಣ ನಮಗೂ ಒಂದು ಸೆಕೆಂಡ್ ಅನಿಸುತ್ತಲ್ವ, ಓ ಈ ಥರ ಆಗಿರ್ಬೋದು ಅಂದ್ಬಿಟ್ಟು. ಬಟ್ ಆ ಥರ ಏನೂ ಆಗೋದಿಲ್ಲ. ಬ್ಯಾಂಕ್ ಅವ್ರು ನಿಮಗೆ ಏನೂ ಮೆಸೇಜ್ ಕಳಿಸೋದಿಲ್ಲ. ಬ್ಲಾಕ್ ಮಾಡೋ ಹಾಗಿದ್ರೂ ಬ್ಲಾಕ್ ಮಾಡಿಬಿಟ್ಟು ಅವ್ರು ನಮಗೆ ತಿಳಿಸೋದು ಇಲ್ಲ ಬ್ಲಾಕ್ ಮಾಡಿದ್ದೀವಿ ಅಂತ. ಯಾಕೋ ಈ ಥರ ಆಗ್ತಾ ಇಲ್ವಲ್ಲ ಅಂತ ಹೋದಾಗ ಮಾತ್ರನೇ ಅವರು ಹೇಳೋದು. ಸೊ ತುಂಬಾ ಜಾಗರೂಕರಾಗಿರಿ. ಅದೇನು ಲಕ್ಕೋ ನಮ್ಮ ರಾಜೇಶ್ ಅವ್ರದ್ದು. ಕಾರ್ಡ್ ಮೇಲೆ ಕಾರ್ಡ್ ಸಿಗುತ್ತಪ್ಪ. ನೋಡಿ, ಅಲ್ಲಿ ಇನ್ನೊಂದು ಡೆಬಿಟ್ ಕಾರ್ಡ್ನ ಎತ್ಕೊಂಡು ಬಂದಿದ್ದಾರೆ. ATM ಹೋದೆ, ಅಲ್ಲೇ ಯಾರೋ ಮರ್ತು ಹೋಗಿದ್ದಾರೆ. ಏನು ಹೇಳ್ತೀಯ? ನ್ಯೂ ಇಯರ್ ದಿನ ನ್ಯೂ ಇಯರ್ ದಿನ ಏನಾಗಿದೆ, ನಾವೆಲ್ಲ ಅಲ್ಲಿ ಕೂತ್ಕೊಂಡು ಫುಡ್ ಕೋರ್ಟಲ್ಲಿ ತಿನ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಚೇರ್ ಕೆಳಗಡೆ ಒಂದು ಡೆಬಿಟ್ ಕಾರ್ಡ್ ಬಿದ್ದಿದೆ. ನಾನು ನೋಡಲೇ ಇಲ್ಲ ಅದನ್ನು. ಇವರು ಅಲ್ಲಿ ಒಂದು ಹುಡುಗಿ ಕೂತಿದ್ಲು ಚೇರ್ ಮೇಲೆ. ಆ ಹುಡುಗಿಗೆ ನಿಮ್ದ ನೋಡಿ ಡೆಬಿಟ್ ಕಾರ್ಡು ಅಂದರೆ ಪಾಪ ಅರ್ಜೆಂಟಾಗಿ ಎತ್ಕೊಂಡು ಹೌದು ಥ್ಯಾಂಕ್ ಯು ನೋಡಿದೆ, ಅಬ್ಸರ್ವ್ ಮಾಡಿದೆ. ಎತ್ಕೊಂಡು ಅವ್ರಪ್ಪ ಆ ಕಡೆ ಫೋನಲ್ಲಿ ಮಾತಾಡ್ತಿದ್ರು. ಅವ್ರಿಗೆ ಈ ಥರ ತೋರಿಸಿದ್ಲ. ಅವ್ರಪ್ಪ ಗುರಾಯಿಸಿದ್ರು ಹಿಂಗೆ ಅಂತ ಫೋನಲ್ಲಿ ಮಾತಾಡ್ತಾನೆ. ಹಾಗೆ ಆ್ಯಕ್ಚುಲಿ ತುಂಬ ಅದೇನಕ್ಕೆ ಅಲ್ಲಿ ATM ಅಲ್ಲಿ ಹೇಳುತ್ತೆ, ಪ್ಲೀಸ್ ಟೇಕ್ ಯುವರ್ ಕಾರ್ಡ್ ಅಂತ. ಆದರೂ ಮರ್ತು ಹೋಗಿರ್ತಾರೆ ಎಲ್ಲ. ಇದು ವೈಫೈ ಎನೇಬಲ್ಡ್ ಟ್ಯಾಪ್ ಹೋಗ್ಬಿಟ್ಟು ಈಗ ಒಂದು 3-4 ಸಾವಿರ ಲಿಮಿಟ್ ಇರುತ್ತೆ. ಹಾಗಾದ್ರೆ ಆರಾಮಾಗಿ ಎತ್ಕೋಬೋದು. ಕೊಡು ಕತ್ರಿ, ಇಲ್ಲೇ ಕಟ್ ಮಾಡೋಣ. ಈಗ ನಾವು ನಮ್ಮ ಕೆಲಸ ಮಾಡೋಣ. ಕಟ್ ಮಾಡಿದ್ದೀವಿ, ಎಸೆಯೋಣ ಅಷ್ಟೇ. ನಮಗೆ ಈ ಟೆನ್ಷನ್ನೇ ಬೇಡ ಅಂದ್ಬಿಟ್ಟು ನಾವು ATM ಕಾರ್ಡ್ಗೆ ಅಪ್ಲೈ ಮಾಡಲಿಲ್ಲ. ನಂದು 2 ಬ್ಯಾಂಕ್ ಇದೆ. 2 ಬ್ಯಾಂಕಲ್ಲೂ ATM ಅವ್ರದ್ದು ಹಳೇದು, ನಮ್ಮದು ಹಳೆಯ ಅಕೌಂಟ್ ಅದು. ನಾನು ಮದುವೆ ಆಗೋ ಮುಂಚೆ ತೆಗ್ದಿದ್ದು ಹಳೆಯ ATM ಕಾರ್ಡು. ಚಿಪ್ ATM ಕಾರ್ಡ್ಗೆ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಮೆಸೇಜ್ ಬಂದಿತ್ತು. ನಾವು ಅದಕ್ಕೆ ಹೋಗಲೇ ಇಲ್ಲ.
ನಿಮ್ಮ ATM ಕಾರ್ಡಲ್ಲ ನಿಮ್ಮ ATM ಕಾರ್ಡ್. ಅದು ಒಂಥರ ಕರೆಕ್ಟೇನೆ, ನಾವು ದುಡ್ಡೆಲ್ಲೂ ಖರ್ಚೆ ಮಾಡೋದಿಲ್ಲ. ಇವರಿದ್ರೆ ಸಾಕು ನಮಗೆ. ಇದನ್ನ ತಗೊಂಡ್ ಬರೋದಕ್ಕೆ ಹೋಗ್ಬೇಕು, ನಡೀರಿ ಹೋಗೋಣ. ನಾವು ಪರ್ಸು ತಗೊಂಡೋಗ್ಲೇ ಇರೋ ನಡೆಯುತ್ತಪ್ಪ. ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಕೊಡಿ. So your ATM card is not a physical card. ಸರಿ ಜಾನು, ಇವತ್ತು ಶಾಪಿಂಗ್ ಹೋಗೋಣ. ನಿಮ್ದು ಫಿಸಿಕಲ್ ಕಾರ್ಡ್ ಅಲ್ಲ, ನಿಮ್ಮ ATM ಕಾರ್ಡ್ ಫಿಸಿಕಲ್. ನೀವು ಫಿಸಿಕಲ್ ಅಲ್ಲೇ. ಇದು ಅಪ್ಡೇಟೆಡ್. ನೀವು ಏನಾದರೂ ಅನ್ಕೊಳ್ಳಿ, ಇವತ್ತು ಸಂಜೆ ಶಾಪಿಂಗ್ ಹೋಗ್ಬೇಕು, ರೆಡಿ ಇರಿ. ಟಾಕಿಂಗ್ ಅಂಡ್ ರೆಸ್ಪಾಂಡಿಂಗ್. ಸರಿ, ನೀವು ಮೆಟ್ರೋಗೆ ಹೋಗ್ತೀನಿ ಅಂತ ಹೋಗಿದ್ದು, ಹೋಗ್ಲಿಲ್ಲ. ಪ್ರಾಬ್ಲಮ್ ಏನಾಗಿದೆ, ನನ್ನ ಬೈಕ್ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ನಾನು ನೋಡಿಲ್ಲ, ಜನವರಿ ಫಸ್ಟ್ ವೀಕಲ್ಲಿ ಅಂತ ಅನ್ಕೊಂಡಿದ್ದು ನಾನು. ಈಗ ನೋಡ್ತೀನಿ ಅದು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಇರೋದು. ಸೊ ಅದಕ್ಕೆ ಅವ್ನು ಫೋನ್ ಮಾಡಿದ್ರೆ ಬೈಕ್ ತರಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು. ಇವತ್ತು ಮೆಟ್ರೋ ಕ್ಯಾನ್ಸಲ್. ಯಾಕೆ ಅಂದರೆ ಅವ್ರು ಒಟ್ಟಿಗೆ 2 ಕೆಲಸ ಮಾಡಿಸ್ಕೊಂಡು ಬರಬೇಕಂತೆ. ಅದಕ್ಕೆ ಸೋಮವಾರ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ನನಗೆ ಶಾಪಿಂಗ್ ಹೋಗೋದಕ್ಕೆ ಸ್ವಲ್ಪ ಈಸಿ ಆಯಿತು. ರೆಡಿ ಇರಿ. ಓಕೆ. ಈಗ ಸ್ನೇಹಿತರೆ, ಅಡುಗೆ ಮಾಡೋದಕ್ಕೆ ಎದ್ದೆ. ಹಾಗೆ ಅಡುಗೆ ಆದಮೇಲೆ ಬಟ್ಟೆ ಕೂಡ ಮಡಚ್ತಾ ಇದ್ದೀನಿ. ಇದುವರೆಗೂ ನಾನು ಏನು ಸಾಮಾನು ಮುಟ್ಟೋದಕ್ಕೆ ಬಂದಿರಲಿಲ್ಲ. ರೂಮ್ ಆಗಲಿ ಅಥವಾ ಹಾಲ್ ಆಗಲಿ ಫುಲ್ ಮೆಸ್ಸಿ ಇರುತ್ತೆ. ಕೆಲವೊಂದು ಸಾರಿ ಅದೇ ಕಂಟಿನ್ಯೂಸ್ ಆಗಿದ್ದರೆ 1-2 ದಿನ ಆದಮೇಲೆ ನನಗೆ ಕೋಪ ಬರುತ್ತೆ, ಏನಿದು ಹೀಗಿದೆ ಅಂದ್ಬಿಟ್ಟು. ಬಟ್ ಇನ್ನು ಕೆಲವೊಂದು ಸಾರಿ ಏನನ್ಸುತ್ತೆ, ಮಕ್ಕಳು ಮಾಡದೆ ನಾವು ಮಾಡ್ತೀವಾ? ಮಕ್ಕಳು ಎಷ್ಟು ದಿನ ಅಂತ ಮಾಡ್ತಾರೆ? ಸರ್ಟೈನ್ ಏಜ್, ಸರ್ಟೈನ್ ಟೈಮ್ ಆದಮೇಲೆ ಅವರು ಫುಲ್ ಬ್ಯುಸಿ ಆಗ್ತಾರೆ. ಆಟ ಆಡೋದಕ್ಕೆ ಅವ್ರಿಗೂ ಕೂಡ ಟೈಮ್ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಕೆಲವೊಂದು ವಿಡಿಯೋ ನೋಡಿದ್ದೀನಿ ನಾನು, ಡಿಫ್ರೆನ್ಸ್ ಅವರು ತೋರಿಸ್ತಾರೆ. ಅಂದರೆ ಮಕ್ಕಳಿರ್ಬೇಕಾದ್ರೆ ಮನೆ ಹೇಗೆ ಗಲೀಜಾಗ್ತಾಯಿತ್ತು, ನಾವು ಅವ್ರಿಗೆ ಬೈತಾ ಇದ್ವಿ, ಅದನ್ನೆತ್ತಡು ಇದನ್ನೆತ್ತಿಡು, ಹೀಗಿಡಬೇಡ ಹಾಗಿಡಬೇಡ ಅಂದ್ಬಿಟ್ಟು. ಮುಂದೊಂದು ದಿನ ಅವರು ನಮಗೆ ಸಿಗೋದೇ ಇಲ್ಲ ಕೈಗೆ. ನಾವು ಅವ್ರನ್ನ ಹುಡುಕ್ಬೇಕಾಗುತ್ತೆ, ಮನೆಯೆಲ್ಲ ಖಾಲಿ ಅನಿಸುತ್ತೆ, ನಾವು ಒಬ್ಬರೇ ಇದ್ದೀವಿ ಮನೇಲಿ ಅಂತ ಅನಿಸುತ್ತೆ. ಆ ಥರ ಎಲ್ಲ ನಾನು ನೆನೆಸ್ಕೊಂಡಾಗ ಅಯ್ಯೋ ಎಷ್ಟು ದಿನ ಆಡ್ತಾರೆ ಬಿಡು, ಆಡಲಿ ಅಂದ್ಬಿಟ್ಟು ಸುಮ್ಮನಾಗ್ತೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ, ಒಂದು ಸಾರಿ ಕಮೆಂಟ್ ಮಾಡಿ. ಇದು ನೋಡಿ, ಸಾನು ಮಾಡಿರೋದು ಉಲ್ಲನ್ನಲ್ಲಿ. ಸಾನು ಸ್ಕೂಲಲ್ಲಿ ಕ್ರಾಫ್ಟ್ ಟೈಮಲ್ಲಿ ಮಾಡಿಸಿರೋದಂತೆ. ಅದು ಪಿಂಗ್ ಪಾಂಗ್ ಬಾಲ್ ಥರ ಮಾಡಿದ್ರು. ಅದಾದಮೇಲೆ ಸಾನು ಅದನ್ನು ಏನು ಮಾಡಲಿ ಅಂದ್ಕೊಂಡು ಅವಳು ಮಣಿ ಒಂದಿತ್ತು, ನೆಕ್ಲೆಸ್ ಕಿತ್ತೋಗಿತ್ತು. ಅದನ್ನು ದಾರದಲ್ಲಿ ಪೋಣಿಸ್ಬಿಟ್ಟು ಅದನ್ನು ಅವಳು ಬ್ಯಾಗ್ಗೆ ಕಟ್ಕೊಂಡಿದ್ದಾಳೆ. ಆ್ಯಸ್ ಅ ಚೈನ್, ಕೀ ಚೈನ್ ಥರ ಇರುತ್ತಲ್ವ, ಆ ಥರ. ತುಂಬ ಚೆನ್ನಾಗಿದೆ ಅಲ್ವಾ? ಓಕೆ, ವಿಲ್ಸಿ ನೋಡೋಣ ಆಮೇಲೆ. ತಿರುಗೋ ಕರೆಕ್ಟಾಗಿ. ಟೈಟ್ ಆಗುತ್ತೆ. ಇಲ್ಲಿ ಬರ್ದಿರುತ್ತೆ ನೋಡು, 70-80 ಇಯರ್ಸು. ಟೈಟಾ? ಟೈಟಾ? ಯಾವ ಥರ ಮಾಡ್ಬೇಕು ಶೂಸ್ ಹಾಕೊಂಡು? ಹಂಗೆ ಯಾರಾದ್ರೂ ಮಾಡ್ತಾರಾ? ಮೇಡಮ್ ಕ್ಯಾಟ್ ವಾಕ್ ಮಾಡ್ತಾ ಇದ್ದಾರೆ. ಟ್ರಯಲ್ಸ್ಗೆ ಕ್ಯಾಟ್ ವಾಕ್. ಆಯ್ತು, ಬನ್ನಿ. ಸೆಟ್ ಆಯ್ತಾ? ಅದನ್ನು ಹಾಕೊಂಡು ಟ್ರಯಲ್ಸ್ ನೋಡಿ. ಬಟ್ಟೆಯಲ್ಲಿ ಟ್ವಿನ್ನಿಂಗ್ ಆಯಿತು, ಚಪ್ಪಲಲ್ಲಿ ಟ್ವಿನ್ನಿಂಗು. ಅದೇ ಚಪ್ಪಲಲ್ಲಿ ಟ್ವಿನ್ನಿಂಗ್ ಮಾಡ್ತಾ ಇದ್ದೀರಾ? ಮಾಡಿ.
ಮಾರ್ನಿಂಗ್ ಸ್ನೇಹಿತರೆ. ನೆನ್ನೆ ನಾನು ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಲೇಟ್ ಆಗಿತ್ತು. ಮನೆಗೆ ಬಂದಮೇಲೆ ತೋರ್ಸೋದಕ್ಕಾಗಲ್ಲ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ಸಖತ್ತಾಗೆ ಆಗಿದೆ. ನೆನ್ನೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟೊಂದೆಲ್ಲ ವೆಸ್ಟರ್ನ್ ವೇರ್ ತೊಗೊಂಡಿರೋದು. ಅದ್ರ ಜೊತೆ ಸಾನುಗೂ ಶಾಪಿಂಗ್ ಆಯಿತು. ಬನ್ನಿ ತೋರಿಸ್ತೀನಿ. ಅದೆಲ್ಲ ನಾನು ಆನ್ಲೈನಲ್ಲಾಗಿದ್ದರೆ ನಿಮಗೆ ಡೀಟೇಲಾಗಿ ತೋರಿಸ್ಬಿಟ್ಟು ಅದು ಕ್ವಾಲಿಟಿ ಹೇಗಿದೆ ಅಂಥೇಳಿ ಲಿಂಕ್ಸ್ ಎಲ್ಲ ಕೊಡ್ಬೋದಿತ್ತು. ಆದರೆ ಇದು ಅಂಗಡಿಯಲ್ಲಲ್ವ ತೊಗೊಂಡಿರೋದು. ನಿಮ್ಮ ನಿಯರೆಸ್ಟ್ ಅಂಗಡಿ ಎಲ್ಲಾದರೂ ಹೋಗಿ ನೋಡಿ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಅದು ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಅಲ್ಲಿಗೆ ಹೋದಾಗ ಇನ್ನೂ ಜಾಸ್ತಿ ಸಿಗುತ್ತೆ. ಸೊ ಹೋಗಿ ಬನ್ನಿ. ಅದ್ರ ರೇಟ್ ಕೂಡ ತಿಳಿಸ್ತೀನಿ. ನಾನು ಯಾವಾಗಲಾದರೂ ಹಾಕಿದಾಗ ಒಬ್ಬರು ಕೇಳಿರ್ತಾರೆ ಅದು ಲಿಂಕ್ ಕೊಡಿ ಚೆನ್ನಾಗಿದೆ ಅಂಥೇಳಿ. ಅದು ಶಾಪಲ್ಲಲ್ವ ತೊಗೊಂಡಿರೋದು, ಹಾಗಾಗಿ ಇಲ್ಲಿ ನಿಮಗೆ ಫುಲ್ಲು ತೋರಿಸ್ಬಿಡ್ತೀನಿ. ಈ ಟೆಂಟ್ ನಮ್ಮ ಸಾನು ಅದು ಯಾವಾಗ ತೆಗಿಯೋದಕ್ಕೆ ಮನಸ್ಸೇ ಇಲ್ಲ ಅವ್ಳಿಗೆ. ಬಿಡು ಮಮ್ಮ ಹಂಗೆ ಇರಲಿ ಅಂತ ಹೇಳ್ತಾಳೆ. ಪಾಪ ಸಾನುಗೆ ಟೆಸ್ಟ್ ಶುರು ಆಗಿಬಿಟ್ಟಿದೆ, ಟೈಮೇ ಇಲ್ಲ ಅವಳಿಗೆ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ, ಆಟ ಆಡೋದಕ್ಕೆ. ಎನಿವೇಸ್ ಫಸ್ಟ್ ಒನ್ ಇದು 2 ಪೇರ್ಸ್. ಯಾರಿಗೆ ಅಂತ ಗೆಸ್ ಮಾಡಿ. ಒಂದು ನನಗೆ, ಒಂದು ಸಾನುಗೆ. ನಾನು ಆ್ಯಕ್ಚುಲಿ ನನಗೆ ಅಂತ ನಾನು ನೋಡಿದೆ. ಇದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಇದೊಂದೇ ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಬಾಕಿದೆಲ್ಲ ಬೇರೆ ಕಡೆ. ಟ್ರೆಂಡ್ಸಲ್ಲಿ ನಾನು ಫಸ್ಟ್ ಹೋಗಿದ್ದು ಬಟ್ಟೆ ಎಲ್ಲ ತೊಗೊಳ್ಳೋಣ ಅಂಥೇಳಿ. ಅಲ್ಲೇ ಚಪ್ಪಲ್ಸ್ ಕಲೆಕ್ಷನ್ ನೋಡಿದೆ, ಅಲ್ಲಿ ಕಡಿಮೆ ಇತ್ತು, ಚೆನ್ನಾಗಿರಲಿಲ್ಲ ಯಾವುದೂ. ಚೆನ್ನಾಗಿರೋದು ಸೈಜ್ ಇರಲಿಲ್ಲ, ಸೈಜ್ ಇದ್ದರೆ ಆಫರ್ ಇರಲಿಲ್ಲ. ಸೊ ಮ್ಯಾಕ್ಸಲ್ಲಿ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, 2 ತೊಗೊಂಡಿದ್ದೆ. ಹಾಗಾಗಿ ಈ ಸರಿ ಅಲ್ಲಿಗೆ ಹೋದೆ, ಬರಬೇಕಾದ್ರೆ ಸಿಕ್ತು. ಇದು ನನಗೆ ಸೂಟ್ ಆಯಿತು, ತೊಗೊಂಡೆ. ಆಮೇಲೆ ಸಾನು ಸುಮ್ಮನೆ ನಿಂತಿರ್ತಾಳ, ಅವಳು ನೋಡಿದ್ಲು. ಅವಳಿಗೂ ಒಂದು ತೊಗೋಬೇಕಿತ್ತು ನಾವು. ಅದಕ್ಕೆ ಮಮ್ಮ ಇಬ್ಬರದು ಸೇಮ್ ಆಗುತ್ತೆ, ಇದನ್ನೇ ತೊಗೊಳ್ಳೋಣ ಅಂದ್ಲು. ಸೊ ಸೈಜ್ ಸಿಕ್ತಲ್ಲ, ತೊಗೊಂಡ್ಬಿಟ್ಟೆ. ಇದರ ರೇಟ್ ಬಂದು 699. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಷ್ಟು ಶಾಪಿಂಗ್ ಆಗಿದೆ. ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಸಾನೋದು, ಕೆಳಗಡೆ ಇರೋದೆಲ್ಲ ನಂದು. ನಾನು ಹೇಳಿದ್ನಲ್ಲ ವೆಸ್ಟರ್ನ್ ವೇರ್ ನಾನು ಇದೇ ಫಸ್ಟ್ ಇಷ್ಟೊಂದು ಶಾಪ್ ಮಾಡಿರೋದು. ಇಲ್ಲ ಅಂದಿದ್ರೆ ನಾನು ಸೀರೆಗಳು ಮಾತ್ರನೇ ಎಕ್ಸಸ್ ತೊಗೊಂಡಿಟ್ಕೊಳ್ಳೋದು, ಒಂದು 2-3 ತೊಗೊಂಡ್ಬಿಡ್ತೀನಿ ಮೈಸೂರಿಗೆ ಹೋದಾಗ. ಅದು ಬಿಟ್ಟರೆ ಕುರ್ತೀಸು ಆನ್ಲೈನಲ್ಲಿ ಹಬ್ಬಗಳಿಗೆ ಅಂದ್ಬಿಟ್ಟು ನಾನು 1-2 ತೊಗೊಂಡಿರ್ತೀನಿ, ಜಾಸ್ತಿ ಇಲ್ಲ. ಬಟ್ ಈ ಸರಿ ವೆಸ್ಟರ್ನ್ ವೇರ್ ಕಲೆಕ್ಷನ್ಸೇ ಇಷ್ಟೊಂದಿದೆ. ನಾನು ತುಂಬ ಕಡಿಮೆ ಅಲ್ವಾ ಹಾಕೋದು ಅಂದ್ಬಿಟ್ಟು ನಾನು ತೊಗೊಳ್ತಾ ಇರಲಿಲ್ಲ. ಫಸ್ಟ್ ಸಾನುದು ಜಾಗರ್ಸು. ಇದು ನಾನು ಪುಲ್ಲೋವರ್ ತೊಗೊಂಡಿದ್ನಲ್ಲ, ಪುಲ್ಲೋವರ್ ಅಲ್ಲ ಸಾರಿ, ಸ್ವೆಟ್ ಶರ್ಟ್ ತೊಗೊಂಡಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಆಗಿ ಅಂದ್ಕೊಂಡು ತೊಗೊಂಡಿದ್ದೀನಿ. ಇದು ಅವತ್ತು ಫಸ್ಟ್ ಡೇನು ರಾಜೇಶ್ ತೊಗೊಂಡಾಗ ನಾನು ನೋಡಿದ್ದೆ, ಆದರೆ ಸೈಜ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟಿದ್ದೆ. ಇಲ್ಲಿ ಸಿಕ್ತು, ಸೊ ತೊಗೊಂಡಿದ್ದೀನಿ. ಇದರ ರೇಟು 749. ನೆಕ್ಸ್ಟ್ ಇನ್ನು ಒಂದು ಪ್ಯಾಂಟ್, ಪ್ಯಾರಲಲ್ ಪ್ಯಾಂಟ್ ಆರ್ ಸ್ಟ್ರೇಟ್ ಪ್ಯಾಂಟ್. ಮಟೀರಿಯಲ್ ತುಂಬ ಶೈನಿಂಗ್ ಆಗಿ ಸಾಫ್ಟಾಗಿ ಇದೆ. ಆ್ಯಂಡ್ ಇದು ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ ಅಲ್ವಾ, ಅದಕ್ಕೆ ಇದನ್ನು ತೊಗೊಂಡೆ. ಮೇಲ್ಗಡೆ ಎಲಾಸ್ಟಿಕ್ ಇದೆ. ಇದು 599. ನೆಕ್ಸ್ಟ್ ಒಂದು ರೆಡ್ ಟೀ ಶರ್ಟು, ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್, ಒಂಥರ ನೆಕ್ ಹೀಗಿದೆ ನೋಡಿ. ನನ್ನ ಹತ್ರ ಒಂದು ಈ ಥರದ್ದಿದೆ. ಸೊ ಸಾನುಗೂ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ. ಉದ್ದ ಸ್ಲೀವ್ಸ್ದು ಟಾಪ್ಸ್ ಅವಳ ಹತ್ರ ಯಾವುದೂ ಇರಲಿಲ್ಲ, ಎಲ್ಲ ಟೀ ಶರ್ಟ್ಸ್ ಇತ್ತು. ಹಾಗಾಗಿ ಇದಿಷ್ಟ ಆಯಿತು, ಇದನ್ನು ತೊಗೊಂಡೆ. ಇದು ಬಂದು 649. ಇದು ಟೀ ಶರ್ಟ್ ಬಟ್ ಹೈ ಲೋ, ಅಂದರೆ ಮುಂದಗಡೆ ಚಿಕ್ಕದಾಗಿದೆ, ಹಿಂದಗಡೆ ಉದ್ದಕ್ಕಿದೆ. ನೀವು ಮುಂದಗಡೆಯಿಂದ ನೋಡಿದ್ರೆ ನಾರ್ಮಲ್ ಟೀ ಶರ್ಟ್ ಹೈಟೇ ಬರುತ್ತೆ. ಇದು ಹಿಂದೆ ಮಾತ್ರನೇ ಸ್ವಲ್ಪ ಫ್ರಾಕ್ ಥರ ಉದ್ದಕ್ಕೆ ಬರುತ್ತೆ. ಲೆಗ್ಗಿಂಗ್ಸ್ ಮೇಲೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಈ ಥರ ಪ್ಯಾಟರ್ನ್ ಅವಳ ಹತ್ರ ಯಾವುದೂ ಇರಲಿಲ್ಲ. ಇದು ಕೂಡ ಫುಲ್ ಆರ್ಮ್. ಇದು 499. ಶೈನ್ ಅಂತ ಬರೆದಿದೆ, ಚೆನ್ನಾಗಿದೆ. ಒಂದು ಲೆಗ್ಗಿಂಗ್, ಇಲ್ಲಿ ಒಂಥರ ಕಲರ್ಫುಲ್ ಆಗಿದೆಯಲ್ಲ ಅಂತ ತೊಗೊಂಡಿದ್ದು, ಟೀ ಶರ್ಟ್ಸ್ಗೆ ಮ್ಯಾಚ್ ಆಗುತ್ತೆ ಅಂಥೇಳಿ. ಇದು 299. ಒಂದು ಇದು ಹಾಗೆ ಟ್ರ್ಯಾಕ್ ಪ್ಯಾಂಟ್ ಥರ ನೈಟ್ ಹಾಕ್ಬೋದು ಅಥವಾ ಮನೇಲಿದ್ದಾಗ ಹಾಕ್ಬೋದು. ಇದು 349. ಇದು ಇನ್ನೂ ಒಂದು ಜಾಗರ್ಸು, ಅಂದರೆ ಅವಳ ಹತ್ರ ಈಗ 2 ಇದೆ. ಏನೋ ಸ್ವೆಟ್ ಶರ್ಟು, ಅದಕ್ಕೆ 2ಕ್ಕೆ ಮ್ಯಾಚ್ ಮಾಡಿ ನಾನು ತೊಗೊಂಡೆ. ಇದು ಪ್ಲೇನ್ ಯೆಲ್ಲೋ ಕಲರ್ ನೋಡಿ, ಇದು ಈ ಕಲರ್ ಎಕ್ಸಾಕ್ಟ್. ಅದು ನಾನು ಜಾಗರ್ಸ್ ತೋರಿಸಿದ್ನಲ್ಲ, ಅದು 799 749. ಸೊ ಅದಕ್ಕೂ ಇದಕ್ಕೂ ಕ್ವಾಲಿಟಿ ಸ್ವಲ್ಪ ಡಿಫರ್ ಇದೆ. ಇದು ನಾನು ಫಸ್ಟ್ ಟೀ ಶರ್ಟ್ ತೊಗೊಂಡಿದ್ದು. ನಾರ್ಮಲ್ ಟೀ ಶರ್ಟ್ ಇಲ್ಲ ನೋಡಿ, ಎಷ್ಟು ಅಗ್ಲಕ್ಕಿದೆ ಇದು ಸ್ಲೀವ್ಸ್. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು, ಇದನ್ನು ತೊಗೊಂಡೆ.
ಲೂಸ್ ಆ್ಯಕ್ಚುಲಿ ಇದು ಲಾರ್ಜ್ ಸೈಜಲ್ಲಿ ಬೇಕಿತ್ತು ನನಗೆ, ಲಾರ್ಜ್ ಸಿಗಲಿಲ್ಲ, ಎಕ್ಸೆಲಲ್ಲಿ ಇತ್ತು. ನಂಗೆ ಪ್ಯಾಟರ್ನ್ ಇಷ್ಟ ಆಯ್ತಲ್ಲ ಅಂತ ಎಕ್ಸೆಲ್ ತೊಗೊಂಡೆ. ಇದು 549. ನಾನು ಯೆಲ್ಲೋ ಕಲರ್ ನೋಡ್ತಾ ಇದ್ದೆ, ಎಲ್ಲೋ ಸಿಗಲಿಲ್ಲ, ಇದು ಸಿಕ್ತು. ಈ ಬ್ಲೌಸ್ಗೆಲ್ಲ ಇರುತ್ತಲ್ವ ಪಫ್ದು ಸ್ಲೀವ್ಸ್ ಆ ಥರ ಇದೆ. ಆ್ಯಂಡ್ ಈ ಥರ ಕಟ್ ವರ್ಕ್ದು ಟೀ ಶರ್ಟು ಒಂಥರ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಇರಲಿಲ್ಲ ಅಂದ್ಬಿಟ್ಟು ಇದೆರಡೂ ನಾನು ಈ ಸರಿ ಡಿಫ್ರೆಂಟಾಗಿ ತೊಗೊಂಡಿರೋದು, ನಾರ್ಮಲ್ ಟೀ ಶರ್ಟ್ ತೊಗೊಂಡಿಲ್ಲ. ನೆಕ್ಸ್ಟ್ ಇದು ಜಾಗರ್ಸ್ ಥರದ್ದು ಪ್ಯಾಟರ್ನು, ಬಟ್ ಇದು ಜೀನ್ಸ್ ನೋಡಿ, ಜೀನ್ಸ್ ಕೆಳಗಡೆ ಜಾಗರ್ ಟೈಪ್ ಇದೆ. ನಾರ್ಮಲ್ ಜೀನ್ಸ್ ನನ್ನ ಹತ್ರ ತುಂಬ ಇದೆ, ಈ ಥರದ್ದು ಡಿಫ್ರೆಂಟಾಗಿರೋದು ಟ್ರೈ ಮಾಡೋಣ ಅಂಥೇಳಿ ತೊಗೊಂಡಿರೋದು. ಪಾಕೆಟ್ಸ್ ಕೂಡ ಇದೆ, ನಾರ್ಮಲಾಗಿ ಜೀನ್ಸ್ಗೆ ಏನೇನಿರುತ್ತೋ ಪಾಕೆಟ್ಸ್ ಅದೆಲ್ಲನೂ ಇದೆ. ಬಟ್ ಇಲ್ಲಿ ಜಿಪ್ ಇರೋದಿಲ್ಲ, ಇಲ್ಲಿ ಎಲಾಸ್ಟಿಕ್ ಇರುತ್ತೆ ಆ್ಯಂಡ್ ಕೆಳಗಡೆ ಕೂಡ ಎಲಾಸ್ಟಿಕ್ ಇರುತ್ತೆ. ಇದು 1050 ಅಂದರೆ 49, ಅಲ್ಲೆಲ್ಲ ₹1 ಕಡಿಮೆ ಆ ಥರ ಅಂತಾನೆ ಇರೋದು. ಇದು ನಾನು ತೊಗೊಂಡಿರೋ ಸ್ವೆಟ್ ಶರ್ಟ್, ಸಾನೂನು ತೊಗೊಂಡಿದ್ದಾಳೆ, ರಾಜೇಶು ತೊಗೊಂಡಿದ್ದಾರೆ, ನನಗೂ ತೊಗೋಬೇಕು ಅನ್ನಿಸ್ತು, ತೊಗೊಂಡೆ. ನೋಡೋಣ ಯಾವುದ್ರ ಮೇಲೆ ಇದನ್ನು ಪೇರ್ ಮಾಡೋದು ಅಂತ. ಜೀನ್ಸ್ ಮೇಲೂ ಹಾಕ್ಬೋದು, ತೊಗೋ ಅಂದರು, ಹಾಕಿ ನೋಡೋಣ. ಇದು ಬಂದು 649. ಅದಾದಮೇಲೆ ಲಾಸ್ಟ್ ಇದು ಜೀನ್ಸ್ ಮತ್ತೊಂದು, ಅದು ನನಗೆ 32 ಫಿಟ್ ಆಯಿತು. ಇದು ನನಗೆ 32ನೇ ಫಿಟ್ ಆಗೋದು, ಬಟ್ ಇದು 34. ಇದರಲ್ಲಿ ನನಗೆ ಕಲೆಕ್ಷನ್ ಸಿಗಲಿಲ್ಲ, ಇದೊಂದೇ ಇದ್ದಿದ್ದು. ನನಗೆ ಈ ಥರದ ಪ್ಯಾಂಟ್ ಬೇಕಿತ್ತು, ಆನ್ಲೈನಲ್ಲಿ ತುಂಬ ಇದೆ, ಆದರೆ ನನಗೆ ಅದು ಫಿಟ್ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ನಾನು ತೊಗೊಳ್ತಾ ಇರಲಿಲ್ಲ. ರಾಜೇಶ್ ಸ್ವಲ್ಪ ಲೂಸ್ ಇದೆ, ಪರವಾಗಿಲ್ಲ ಬೆಲ್ಟ್ ಹಾಕ್ಬೋದು ತೊಗೋ ಅಂದರು, ಅದಕ್ಕೆ ಇದನ್ನು ತೊಗೊಂಡೆ. ನೋಡಿ ಸ್ಟ್ರೇಟ್ ಪ್ಯಾರ್ಲಲ್ ಪ್ಯಾಂಟ್ ಬರುತ್ತಲ್ಲ ಆ ಥರ ಇದು. ಆಫರ್ ಇಲ್ಲದೆ ಇರೋದು ಕೂಡ ಅಲ್ಲಿ ನನಗೆ ಸೈಜ್ ಸಿಗಲಿಲ್ಲ, ಇದು ಆಫರಲ್ಲಿತ್ತು ಓಕೆ, ಬಟ್ ಬೇರೆದು ನನಗೆ ಸಿಗಲಿಲ್ಲ. ಇನ್ನು ಬೇರೆ ಕಡೆ ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ. ಸೊ ಇದು ತೋರಿಸಿದ್ನೆಲ್ಲ. ಇಷ್ಟು ಸ್ನೇಹಿತರೆ ಭರ್ಜರಿ ಶಾಪಿಂಗೇನೆ ಇದು, ವರ್ಷದ ಮೊದಲನೇ ಶಾಪಿಂಗ್. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಬ್ರು ಹೇಳ್ತಾಯಿದ್ರು ಅದು ನಮ್ಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂಥೇಳಿ, ನನಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಸ್ಟಿಲ್ ಒಂದು ಸಾರಿ ಅನ್ಸಬ್ಸ್ಕ್ರೈಬ್ ಆಗಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ನೋಡಬೇಕಾದ್ರೆ ನೀವು ಪ್ಲೀಸ್ ಲೈಕ್ ಮಾಡಿ. ಆವಾಗ ನಿಮಗಿದು ಇಷ್ಟ ಆಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಅದು ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್. ಓಕೆ ಸ್ನೇಹಿತರೆ, ಬಾಯ್ ಬಾಯ್.